ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಅಪ್ಪು ಕಲ್ಯಾಣ್ ಹತ್ರ ತಪ್ಕೊಂಡ್ಬಿಟ್ಟು ಐ ಲವ್ ಯು ಕಲ್ಯಾಣ್ ಅಂತ ಹೇಳ್ತಾ ಇರ್ತಾರೆ. ನೋಡಿದ್ರೆ ಅನಾಮಿಕಾ ಅವ್ರ ಅಮ್ಮಂಗೆ ತುಂಬ ಶಾಕ್ ಆಗಿ, ಏನು ನೀನು ನಮ್ಮ ಅಳಿಯಂದಿರನ್ನ ಇಷ್ಟಪಡ್ತಾ ಇದ್ಯಾ? ನಾನು ಅವಾಗೇ ಹೇಳ್ದೆ ನಿಮಗೆಲ್ಲ, ಇವಳು ಬೇಡ, ಇವಳು ಈ ಮದುವೆಯಲ್ಲಿ ಇರೋದು ಬೇಡ, ಎಷ್ಟು ಸಾರಿ ಬೊಗಳ್ದೆ, ನೀವು ಒಂದ್ಸತಿ ಆದರೂ ನನ್ನ ಮಾತು ಕೇಳಿದ್ರಾ? ನನ್ಗೆ ಅವಾಗೇ ಎಷ್ಟು ಅನುಮಾನ ಇತ್ತು, ಅದಲ್ದಿರ ನನ್ನ ಮಗಳಿಗೆ ಎಚ್ಚರಿಸ್ತಾನೆ ಇದ್ದೆ. ಅವಳು ಯಾಕೆ ಕಲ್ಯಾಣ್ ಜೊತೆನೆ ಇರ್ತಾಳೆ ಅಂತ ಕೇಳ್ತಿದ್ರು. ಅವಳು ಅಮ್ಮ ಅವರಿಬ್ರು ಬೆಸ್ಟ್ ಫ್ರೆಂಡ್ ಅಮ್ಮ ಅಂತ ಹೇಳ್ತಾ ಇದ್ಲು. ನೋಡಿದ್ರೆ ಈಗ ಅವ್ರವ್ರ ಮನ್ಸಲ್ಲಿರೋ ಭಾವನೆಗಳೆಲ್ಲ ಹೊರಗೆ ಹಾಕ್ಬಿಟ್ಲು ನೋಡಿದ್ರಾ ಅಂತ ಅನಾಮಿಕಾ ಅವರಮ್ಮ ಹೇಳ್ತಾ ಇರ್ತಾರೆ. ನೋಡಿದ್ರೆ ಕನಕಾಗೆ ತುಂಬಾ ಶಾಕ್ ಆಗಿ, ಅಯ್ಯೋ ನೀವೆಲ್ಲ ಅವ್ರನ್ನ ತಪ್ಪಾಗಿ ತಿಳ್ಕೊತಾ ಇದ್ದೀರಾ, ಅವ್ರಿಬ್ರು ತುಂಬಾ ಒಳ್ಳೆ ಸ್ನೇಹಿತರು ಅಷ್ಟೇ, ಬೇರೆ ಇನ್ನೇನು ಉದ್ದೇಶ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಕನಕನು ಸಹ. ನೋಡಿದ್ರೆ ಅಪ್ಪುಗೆ ಮಾತಾಡೋ ಸ್ಥಿತಿಲಿ ಇಲ್ದಿರಾ ಅಯೋಮಯದಲ್ಲಿ ಸಿಲ್ಕಿರ್ತಾಳೆ. ಈ ಕಡೆ ನೋಡಿದ್ರೆ ಕಾವ್ಯಂಗೆ ತುಂಬಾ ಶಾಕ್ ಆಗಿರುತ್ತೆ. ಏನು ನಮ್ ತಂಗಿ ಆ ಥರ ಕೆಲಸ ಮಾಡದ? ನೀವು ಸ್ವಲ್ಪ ಕರೆಕ್ಟಾಗಿ ತಲೆ ಇಟ್ಕೊಂಡು ನಿಮಗೇನು ಗೊತ್ತಿಲ್ದಿರ ಎಲ್ಲ ಮಾತಾಡೋದಿಕ್ ಹೋಗ್ಬೇಡಿ ಅಂತ ಹೇಳ್ತಾ ಇರ್ತಾಳೆ. ಸಾಕು ನಿಲ್ಸು ಕಾವ್ಯ, ನೀನ್ ಇಷ್ಟೊತ್ತು ನಾಟಕ ಆಡಿದ್ ನನ್ಗೇನ್ ಗೊತ್ತಿಲ್ಲ ಅನ್ಕೊಳಕ್ ಹೋಗ್ಬೇಡ. ನಿನ್ ತಂಗಿ ಕಲ್ಯಾಣ್ನ ಇಷ್ಟ ಪಡ್ತಾ ಇದ್ದಾಳೆ, ಹಾಗಲ್ದಿರ ಮತ್ತೆ ಅವಳು ಯಾಕೆ ಕಲ್ಯಾಣ್ಗೆ ಐ ಲವ್ ಯು ಅಂತ ಹೇಳ್ಬೇಕು ಅಂತ ರುದ್ರಾಣಿ ಇನ್ನ ಉರಿತಾ ಇರೋ ಬೆಂಕಿಗೆ ತುಪ್ಪ ಹಾಕ್ತಾ ಇರ್ತಾಳೆ. ನೋಡಿದ್ರೆ ಯಾಕನಾಮಿಕಾ ನಿನಗೆ ಗೊತ್ತಿಲ್ವಾ ನಾನು ಅಪ್ಪು ಎಷ್ಟು ಒಳ್ಳೆ ಸ್ನೇಹಿತರು ಅಂತ? ಎಲ್ಲ ಗೊತ್ತಿದ್ದು ನೀನೇ ಮೌನವಾಗಿದ್ಯಲ್ಲ ಅಂತ ಕಲ್ಯಾಣ್ ಹೇಳ್ತಿದ್ರು. ಅವಳೇನೋ ಮಾತಾಡ್ದಿರಾ ಹಾಗೆ ಸುಮ್ಮನೆ ಇರ್ತಾಳೆ. ಅವಳಿಗೆ ಈಗ ಕೇಳಿದ್ರೆ ಏನ್ ಕೊಡ್ತಾಳೆ ಉತ್ತರ? ನಿಮ್ ನಡ್ವಳಿಕೆ ನೋಡಿದ್ರೇನೆ ನಮಗ್ ಗೊತ್ತಾಗ್ತಿದೆ ನೀವಿಬ್ರಿಗೂ ಒಬ್ರಿಗೊಬ್ರು ಇಷ್ಟ ಪಡ್ಕೋತಾ ಇದ್ದೀರಾ ಅಂತ ಹೇಳ್ತಾ ಇದ್ರು. ನೀವ್ ಯಾಕೆ ಈ ತರ ತಿಳ್ಕೊಂತಾ ಇದ್ದೀರಾ? ಅವ್ರಿಬ್ರು ಜಸ್ಟ್ ಫ್ರೆಂಡ್ ಅಲ್ವಾ? ಈಗಿನ ಕಾಲ ಹೇಗಿದೆ ನೀವೇ ಯೋಚನೆ ಮಾಡಿ. ನೀವು ಓದಿರೋರೆ. ಈಗ ಒಬ್ರು ಒಂದ್ ಹುಡ್ಗ ಹುಡ್ಗಿ ಮಾತಾಡ್ಬಿಟ್ರೆ ಅದು ಪ್ರೀತಿನೇ ಇರುತ್ತಾ? ಅವ್ರ ಬೆಸ್ಟ್ ಫ್ರೆಂಡ್ಸ್ ಅಂತ ಹೆಸತಿ ಹೇಳಿದ್ರು ನೀವ್ಗೆ ಇದೇ ತರ ಪದೇ ಪದೇ ಅವಳನ್ನ ಸತಾಯಿಸ್ತಾ ಇದ್ದೀರಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಕಲ್ಯಾಣ್ಗೆ ತುಂಬಾ ಕೋಪ ಬರುತ್ತೆ. ಸಾಕು ನಿಲ್ಸಿ ಆಂಟಿ, ನೀವು ಅನಾಮಿಕಾನ ಕೇಳ್ಬೇಕಿತ್ತು ಮೊದ್ಲೇ, ಯಾಕೆ ನೀವ್ ಈ ತರ ಮಾತಾಡ್ತಾ ಇದ್ದೀರಾ? ನಾನು ಬ್ರೋ ತುಂಬಾ ಬೆಸ್ಟ್ ಫ್ರೆಂಡ್, ಅವಳಿಗೋಸ್ಕರ ನಾನು ಏನಾದ್ರೂ ಮಾಡಕ್ ನಾನು ರೆಡಿ ಅಂತ ಹೇಳ್ತಾ ಇರ್ತಾನೆ ಕಲ್ಯಾಣ್. ಆಗ ಅವ್ರ ಅಜ್ಜಿಯವರು ಇನ್ನ ಮನೆ ಮಂದಿಯವ್ರಿಗೆಲ್ಲರಿಗೂ ಸಮಾಧಾನ ಮಾಡಿ, ನೀನೇನು ಯೋಚನೆ ಮಾಡ್ಬೇಡ ಅಪ್ಪು, ಈಗಿನ ಕಾಲದವರು ಅವ್ರ ಅರ್ಥ ಮಾಡ್ಕೊಳ್ಳೋ ಸ್ಟೇಜಲ್ಲಿ ಇಲ್ಲ, ನಮಗ್ ಗೊತ್ತಿದೆ ನೀನೇನು ಅನ್ನೋದ್ನ ಅಂತ ಹೇಳಿ ಅಪ್ಪುಗೆ ಸಮಾಧಾನ ಮಾಡ್ತಾ ಇರ್ತಾರೆ. ಇನ್ನ ಮನೆ ಮಂದಿಯವರೆಲ್ಲರೂ ಸೇರಿ ಇನ್ನ ಸಂಗೀತ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿ ಒಬ್ಬೊಬ್ರೆ ಜೋಡಿಗಳು ಬಂದು ಡ್ಯಾನ್ಸ್ನ ಹಾಡ್ತಾ ಇರ್ತಾರೆ. ಕಾವ್ಯ, ರಾಜ್, ವಿಕ್ಕಿ ಮತ್ತೆ ಪದ್ದು, ಸ್ವಪ್ನ ಮತ್ತೆ ರಾಹುಲ್ ಮತ್ತೆ ಆರ್ಯ ಮತ್ತೆ ಅವರ ಮಿಸ್ಸಸ್ ಎಲ್ಲರೂ ಸೇರಿ ತುಂಬಾ ಖುಷಿಯಾಗಿ ಡ್ಯಾನ್ಸ್ ನ ಪಾರ್ಟಿಸಿಪೇಟ್ ಮಾಡಿ ಡ್ಯಾನ್ಸ್ ಆಡ್ತಾ ಇರ್ತಾರೆ. ಈ ಕಡೆ ಮದ್ವೆ ಮುಹೂರ್ತಕ್ಕೆ ಗಣೇಶನ್ ವಿಗ್ರಹಕ್ಕೆ ಪೂಜೆ ಮಾಡಿಸ್ಬೇಕು ಅಂತ ಇನ್ನ ಮನೆ ಮಂದಿಯವರೆಲ್ಲರೂ ಸೇರಿ ಇನ್ನ ಪೂಜೆ ಹಮ್ಮಿಕೊಂಡು ಕುತ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಸ್ವಪ್ನ ಮತ್ತೆ ಕನಕಾಗೆ ತುಂಬಾ ಶಾಕ್ ಆಗಿರುತ್ತೆ. ಮತ್ತೆ ಎಲ್ಲಿ ಅರುಣ್ ಮತ್ತೆ ನಾವು ಪದೇ ಪದೇ ಬಂದ್ ನೋಡೋದಿಕ್ಕಾಗಲ್ಲ ಅಂತ ಅವನ್ ಜಾಗನ ರೀಪ್ಲೇಸ್ ಮಾಡ್ಬೇಕು ಅಂತ ಕಾವ್ಯ, ಸ್ವಪ್ನ ಮತ್ತೆ ಕನಕ ಇಬ್ರು ಇನ್ನ ಅಲ್ಲಿಂದ ಹೊರಟಿರ್ತಾರೆ. ಆ ದೃಶ್ಯನ ಮುರುಳಿ ನೋಡೇ ಬಿಡ್ತಾನೆ. ಎಲ್ಲಿಗೆ ಹೋಗ್ತಿದ್ದಾರೆ ಇವರಿಬ್ರು, ಯಾಕೆ ಈ ತರ ಗಾಬರಿ ಆಗಿದ್ದಾರೆ ಅಂತ ಅವರಿಬ್ಬರನ್ನೇ ಫಾಲೋ ಮಾಡ್ತಾ ಹೋಗ್ತಾ ಇರ್ತಾನೆ. ನೋಡಿದ್ರೆ ಅರುಣ್ನ ಬಂದಿ ಆಗಿರೋ ಜಾಗ ಅವನಿಗೆ ತಿಳಿದೋಗಿರುತ್ತೆ. ಹೋ, ನಾವು ಫಸ್ಟೇ ಪ್ಲಾನ್ ಅಲ್ಲಿ ಇದೀವಿ ಅಂದ್ರೆ ನಮ್ಗಿಂತ ಮುಂಚೆ ಪ್ಲಾನ್ ಅಲ್ಲಿ ಇದೆ. ಈ ಅರುಣ್ನ ಕಿಡ್ನಾಪ್ ಮಾಡಿದಾರ, ಈ ವಿಚಾರನ ಫಸ್ಟ್ ರುದ್ರಾಣಿಗೆ ಹೇಳ್ಬೇಕು ಅಂತ ಅವನಲ್ಲಿಂದ ಹೊರಟಿರ್ತಾನೆ. ಅಲ್ಲ ಕಣೆ, ಈಗ ಯಾಕೆ ನೀನ್ ಈಗ ಈ ಕೆಲಸ ಮಾಡ್ತಾ ಇದ್ಯಾ? ಇಲ್ಲೇ ಇದ್ದಿದ್ರೆ ಸರಿ ಹೋಗಿರೋದಲ್ವಾ ಅಂತ ಹೇಳ್ತಾ ಇದ್ರು. ಅಮ್ಮ, ಅಲ್ಲಿ ಮದ್ವೆ ಮಂಟಪಕ್ಕೆ ನಾವು ಹೊಂಟೋಗ್ತೀವಿ, ಇನ್ನ ಇವನೊಬ್ನೇ ಇರ್ತಾನೆ, ಯಾರನ್ನ ಬಂದಿ ಈ ಗಂಟ್ನೆಲ್ಲ ಬಿಚ್ಚಿದ್ರೆ ಏನಮ್ಮ ಗ್ಯಾರಂಟಿ? ನೀನ್ ಕೊಡ್ತೀಯ ಗ್ಯಾರಂಟಿ? ಅದೇ ನಾವು ಮಂಟಪದ ಪಕ್ಕದಲ್ಲಿ ಇಟ್ಕೊಂಡ್ರೆ ನಾವು 10 ನಿಮಿಷಕ್ಕೆ ಬಂದು ನೋಡ್ಕೊಂಡು ಹೋಗ್ಬೋದು ಅಂತ ಸ್ವಪ್ನ ಹೇಳ್ತಾ ಇರ್ತಾಳೆ. ಸರಿ, ನೀನ್ ಹೇಳೋದು ಸರಿ ಇದೆ, ಸರಿ ನಡಿ ಕರ್ಕೊಂಡು ಅಂತ ಇನ್ನ ಕನಕ ಮತ್ತೆ ಸ್ವಪ್ನ ಇನ್ನ ಅವನ ಅಲ್ಲಿಂದ ಕರ್ಕೊಂಡೋಗೋದಿಕ್ಕೆ ರೆಡಿ ಆಗ್ತಾ ಇರ್ತಾರೆ. ನೋಡಿದ್ರೆ ಮುರುಳಿ ಅವ್ರನ್ನೇ ಫಾಲೋ ಮಾಡ್ತಾ ಇರ್ತಾನೆ. ಎಲ್ಲಿ ಮತ್ತೆ ರೀಪ್ಲೇಸ್ ಮಾಡ್ತಾರೆ ಅಂತ ಅವ್ರ ಜಾಗನ ಕಂಡು ಹಿಡ್ಕೊಳಕ್ಕೋಸ್ಕರ ಅರುಣ್ಗೆ ಸತಾಯಿಸ್ತಿದ್ದ ಒಬ್ಬ ಕುಡ್ಕ ಅವನು ಆ ಫೋನಲ್ಲಿ ವಿಡಿಯೋ ಮಾಡ್ಕೋತಾ ಇರ್ತಾನೆ. ಹೇಗೋ ಇದು ಶಾರ್ಟ್ ಫಿಲಂ ತರ ಇದೆ, ಇದ್ರಲ್ಲಿ ನಾವು ಶಾರ್ಟ್ ಫಿಲಂ ಮಾಡಿದ್ರೆ ನನಗೆ ಕಾಸು ಬರುತ್ತೆ ಅಂತ ತುಂಬಾ ಆಸೆ ಪಟ್ಕೊಂಡು ಅವ್ರ ಏನೇನ್ ನಡೀತಾ ಇರುತ್ತೋ ಅದನ್ನ
ಶೂಟಿಂಗ್ ಮಾಡ್ಕೊಂತಾ ಇರ್ತಾನೆ ಫೋನಲ್ಲಿ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಮುರುಳಿನ ಆ ರೀಪ್ಲೇಸ್ ಮಾಡಿರೋ ಜಾಗನ ಕಂಡಿಡ್ದಿ ಇನ್ನ ರುದ್ರಾಣಿಗೆ ತಿಳಿಸ್ಬೇಕು ಅಂತ ಹೋಗ್ತಾನೆ. ಅಮ್ಮ ಈಗ ಸರಿ, ಹೇಗೋ ಸೇಫ್ ಆಗಿದ್ದಾನೆ, ಸರಿ ನಾವು ಮಂಟಪಕ್ಕೆ ಹೋಗೋಣ, ಇಲ್ಲಾಂದ್ರೆ ಅವ್ರಿಗೆ ಅನುಮಾನ ಬರುತ್ತೆ ಅಂತ ಇನ್ನು ಅವರಿಬ್ರು ಅಲ್ಲಿಂದ ಹೊರಟಿರ್ತಾರೆ. ನೋಡಿದ್ರೆ ಸೀದಾ ಮುರುಳಿ ಬಂದು ನೀವೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ, ಆ ಅರುಣ್ ಬಂದು ಸ್ವಪ್ನ ಬಗ್ಗೆ ಹೇಳ್ತಾನೆ ಅಂತ ಕನ್ಸೆಲ್ಲ ಕಾಣ್ಬೇಡ್ರಿ. ಆಲ್ರೆಡಿ ಅವರು ಫಸ್ಟ್ ಡೇ ಪ್ರಿಪೇರ್ ಪ್ಲಾನಲ್ಲಿ ಆಗಿ ಅವ್ರನ್ನ ಆಲ್ರೆಡಿ ಕಿಡ್ನಾಪ್ ಮಾಡಿ ಇಟ್ಟಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಹಾ, ಯಾರು ಮಾಡಿರೋದು ಅಂತ ಹೋಗಿ ಇನ್ನ ಅವ್ರು ಇರೋ ಜಾಗದಲ್ಲಿ ಕರ್ಕೊಂಡು ಹೋಗ್ತಾನೆ ಮುರುಳಿ. ಇನ್ನ ಮನೆ ಮಂದಿಯವರೆಲ್ಲರೂ ಸೇರಿ ಈ ಕಡೆ ಇನ್ನ ಪೂಜೆ ಪುರಸ್ಕಾರ ಎಲ್ಲ ಮಾಡ್ತಾ ಇದ್ರು. ರುದ್ರಾಣಿ, ರಾಹುಲ್ ಮತ್ತೆ ಮುರುಳಿ 3 ಜನನೂ ಹೋಗಿ ಅರುಣ್ ಹತ್ರ ಭೇಟಿ ಆಗ್ತಾರೆ. ಆಗ ಅವನು ಪ್ರಜ್ಞೆ ಇಲ್ದಿರೋ ಸ್ಥಿತಿಲಿದ್ದಾಗ ರಾಹುಲ್ ನಿಧಾನಕ್ಕೆ ನೀರಾಕಿ ಎಬ್ಬಿಸ್ತಾನೆ. ಅಪ್ಪ, ಹೇಗೋ ನೀವಾದ್ರೂ ಬಂದ್ರಲ್ಲ, ನೀವಾದ್ರೂ ಬಂದು ನನ್ನ ಕಾಪಾಡಿದ್ರಿ ಅಂತ ಹೇಳ್ಬೇಕಾದ್ರೆ, ಅಲ್ಲ ನಿನ್ನ ಕಟ್ಟಾಕಿದ್ಯಾರು ಅಂತ ಕೇಳ್ತಾ ಇರ್ತಾಳೆ ರುದ್ರಾಣಿ. ಇನ್ಯಾರು, ನಿಮ್ ಸೊಸೆಯವ್ರೆ. ನಾನು ಇನ್ನೇನು ಅಲ್ಲಿ ಬಂದು ಈ ವಿಚಾರನ ಹೇಳೋಣ ಅಂತ ಹೊರಟೆ, ಆಗ ಸ್ವಪ್ನ ಈ ತರ ಪ್ಲಾನ್ ಮಾಡಿ ನನ್ನ ಕಿಡ್ನಾಪ್ ಮಾಡಿದ್ದಾಳೆ ಅಂತ ಅರುಣ್ ಹೇಳ್ತಾ ಇರ್ತಾನೆ. ಆಗ ಅವಳಿಗೇನು ಇಷ್ಟೊಂದು ಹತ್ರ, ಏನ್ ನಾವ್ ಹೇಗಾದ್ರೂ ಮಾಡಿ ನಾವು ಅವಳು ತಪ್ಪು ಮಾಡಿದಾಳೆ ಅಂತ ಪ್ರೂಫ್ನ ಕಂಡುಹಿಡಿಬೇಕಲ್ಲ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ ರುದ್ರಾಣಿ. ಆಗ ಮಾಮ್, ಈಗ ನಾವೇನ್ ಅನ್ಕೊಂಡ್ರು ಹಾಗಲ್ಲ, ಈಗ ಏನ್ ಮಾಮ್ ಮಾಡೋದು, ಈಗೆಲ್ಲ ಅವಳ ಕಡೆನೆ ಸಪೋರ್ಟ್ ಇದೆ ಅಂತ ಹೇಳ್ತಾ ಇರ್ತಾನೆ. ನೀನೇನು ಯೋಚನೆ ಮಾಡ್ಬೇಡ, ಎಲ್ಲದಕ್ಕೂ ಒಂದ್ ದಾರಿ ಸಿಕ್ಕೇ ಸಿಗುತ್ತೆ ಅಂತ ಆ ಕಡೆ ನೋಡ್ಬೇಕಾದ್ರೆ ನೋಡಿದ್ರೆ ಅಲ್ಲಿ ವಿಡಿಯೋ ಮಾಡ್ತಿರೋ ಒಬ್ಬ ಪರ್ಸನ್ ಕಂಡು ಹಿಡಿತಾಳೆ ರುದ್ರಾಣಿ. ರಾಹುಲ್, ನೋಡಲ್ಲಿ ಯಾರೋ ವಿಡಿಯೋ ಮಾಡ್ತಿದ್ದಾರೆ, ಹೋಗಿ ಇಸ್ಕೋ ಅಂತ ಹೇಳಿ ಅವನ ಹತ್ರ ಇರೋ ಫೋನಲ್ಲಿ ವಿಡಿಯೋ ಎಲ್ಲ ತೆಗ್ದಿರೋದನ್ನ ನೋಡ್ತಾನೆ. ಆಗ ಹಿಂದೆ ನೋಡಿದ್ರೆ ಕನಕ ಮತ್ತೆ ಸ್ವಪ್ನ ಸೇರಿ ಅವನ್ನ ಕಟ್ಟಾಕಿರೋದ್ನ ಅದ್ರಲ್ಲಿ ವಿಡಿಯೋ ರೆಕಾರ್ಡ್ ಆಗಿರುತ್ತೆ. ಆಗ ನೀನೇನು ಯೋಚನೆ ಮಾಡ್ಬೇಡ ರಾಹುಲ್, ಇನ್ನ ಇವರೇ ರೆಡ್ ಹ್ಯಾಂಡೆಡ್ ಆಗಿ ತಗ್ಲಾಕೊಂಡಿದ್ದಾರೆ, ಇವ್ರು ಮಾಡಿರೋ ತಪ್ಪಿಗೆನೆ ಅರುಣ್ನ ಇವರು ಕಿಡ್ನಾಪ್ ಮಾಡಿದ್ದಾರೆ ಅನ್ನೋ ತರ ನಂಬಿಸ್ಬೋದು ಅಂತ ಅಲ್ಲಿಂದ ಹೊರಟಿರ್ತಾರೆ. ನೋಡಿದ್ರೆ ಮನೆ ಮಂದಿಯವರೆಲ್ಲರೂ ಸೇರಿ ಇನ್ನ ತುಂಬಾ ಖುಷಿಯಾಗಿ ಪೂಜೆ ಮಾಡಿಸ್ಕೊಳ್ಳೋ ಹೊತ್ತಲ್ಲಿ, ಸಾಕು ನಿಲ್ಸಿ, ನಾನೀಗ ಮದ್ವೆದಲ್ಲಿ ಈ ತರ ನಾನು ನಿಲ್ಲಿಸ್ತಾ ಇರೋದಕ್ಕೆ ಒಂದು ಕಾರಣ ಇದೆ, ಬೇಜಾರ್ ಮಾಡ್ಕೋಬೇಡಿ ಪುರೋಹಿತೆ ಅಂತ ಹೇಳ್ತಾಳೆ ರುದ್ರಾಣಿ. ಯಾಕಮ್ಮ, ಏನಾಯ್ತು ಅಂತ ಹೇಳ್ಬೇಕಾದ್ರೆ, ಕನಕ ಅವ್ರೆ ಸಾಕು ನಿಲ್ಸಿ ನಿಮ್ ನಾಟಕ, ನೀವು ನಿಮ್ ಮಗಳು ಸೇರಿ ಏನೇನ್ ಕೆಲ್ಸ ಮಾಡ್ತಿದ್ದೀರಾ ಅಂತ ನಮ್ಗೆ ಗೊತ್ತಿಲ್ಲ ಅನ್ಕೊಳಕ್ ಹೋಗ್ಬಿಡಿ. ಒಂದು ಹುಡುಗನ್ನ ನೀವು ಇಬ್ರು ಸೇರಿ ಅವನ್ನ ಕಿಡ್ನಾಪ್ ಮಾಡಿರೋ ವಿಚಾರ ನನಗೆ ಗೊತ್ತಾಗಿದೆ ಅಂತ ಹೇಳ್ತಾ ಇರ್ತಾರೆ. ಮನೆ ಮಂದಿಯವ್ರಿಗೆಲ್ಲರಿಗೂ ತುಂಬಾ ಶಾಕ್ ಆಗಿರುತ್ತೆ. ಆಗ 1 ನಿಮಿಷ ಎಲ್ಲರಿಗೂ ರಿವೀಲ್ ಮಾಡ್ತೀನಿ ಅಂತ ಅದರಲ್ಲಿ ರೆಕಾರ್ಡ್ ಮಾಡಿರೋ ವಿಡಿಯೋನ ತೋರ್ಸೇ ಬಿಡ್ತಾಳೆ. ನೀವೇನು ಪದೇ ಈ ತರ ಮಾತಾಡ್ತೀರಾ ಅತ್ತೆ, ನಿಮ್ಗೆ ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡಿ, ನಾನು ಏನು ಮಾಡಿಲ್ಲ ಅಂದ್ರು ನಾನು ಏನೋ ತಪ್ಪು ಮಾಡಿದ್ದೀನಿ ಅನ್ನೋ ತರ ಯಾಕೆ ಮಾತಾಡ್ತೀರಾ, ಸ್ವಲ್ಪ ಯೋಚನೆ ಮಾಡಿ, ಇಷ್ಟು ಹೆಸರಿಗೆ ಮಾತ್ರ ನಮ್ಮ ಅತ್ತೆ ಆಗಿದ್ದೀರಾ ಅಷ್ಟೇ, ಯಾರಿಗೂ ನಮ್ಮ ಅಮ್ಮಂಗಿರೋ ಮೆಚ್ಯೂರು ಸಹ ನಿಮಗಿಲ್ವಲ್ಲ ಅಂತ ಸ್ವಪ್ನ ಹೇಳ್ತಾ ಇರ್ತಾಳೆ. ಹೇಯ್ ಸಾಕು ನಿಲ್ಸೆ ಅಂತ ರುದ್ರಾಣಿ ಹೇಳ್ತಿದ್ರು. ಅವಳು ಏನು ಮಾತಾಡ್ದಿರಾ ಹಾಗೆ ಸುಮ್ಮನೆ ಇರ್ತಾಳೆ. ಆಗ ಕಾವ್ಯ, ಹೌದು ಈಗ ನಾವೇ ಕಟ್ಟಾಕಿದ್ದು, ಇವಾಗ ನಿಮಗೇನಾದ್ರೂ ತೊಂದರೆ ಆಗ್ತಿದ್ಯಾ, ಅವ್ನ್ ಮಾಡಿರೋ ತಪ್ಪಿಗೆ ಅವ್ನ್ ಶಿಕ್ಷೆ ಅನ್ಭವಿಸ್ಲೇಬೇಕು ಅಂತ ಕಾವ್ಯ ಹೇಳ್ತಾ ಇರ್ತಾಳೆ. ಆಗ ಹೋ, ನೀನು ಇದ್ರಲ್ಲಿ ಭಾಗಿಯಾಗಿದ್ಯಾ, ಪಕ್ಕದಲ್ಲೇ ಇಟ್ಕೊಂಡು ನೀನ್ ಏನು ಗೊತ್ತಿಲ್ಲ ಅನ್ನೋ ತರ ನಟನೆ ಮಾಡ್ತಾ ಇದ್ಯಾ, ವಾಟ್ ಎ ಗ್ರೇಟ್ ಕಾವ್ಯ ಅಂತ ರುದ್ರಾಣಿ ಹೇಳ್ತಾ ಇರ್ತಾಳೆ. ನೋಡಿದ್ರೆ ರಾಜ್ ಕಾವ್ಯನ್ ಮಕ್ಕ ನೋಡ್ತಾ ಇರ್ತಾನೆ. ಆಗ ಅವಳೇನು ಮಾತಾಡ್ದಿರಾ ಹಾಗೆ ಮೌನವಾಗಿರ್ತಾಳೆ. ಆಗ ಅಪರ್ಣ, ಇಲ್ಲಿ ಏನ್ ನಡೀತಿದೆ, ಇಲ್ಲಿ ನಡೀತಾ ಇರೋದು ಮದ್ವೆ, ನಿಮ್ದೆಲ್ಲ ನಾಟಕಗಳನ್ನ ನಿಲ್ಸಿ, ಇಲ್ಲಿ ಮದ್ವೆ ಆದ್ರೂ ಮದ್ವೆನ ನೆಮ್ಮದಿಯಾಗಿ ಮಾಡೋದಿಕ್ ಬಿಡ್ತೀರಾ ಇಲ್ವಾ ಅಂತ ಅಪರ್ಣ ಹೇಳ್ಬೇಕಾದ್ರೆ, ಆಗ ದೇವ್ರೆ ನೀನೇ ಏನಾದ್ರೂ ಮಾಡಿ ಇದಕ್ಕೆ ಒಂದು ಆಧಾರ ತೋರಿಸ್ಬೇಕಪ್ಪ ಅಂತ ಕನಕ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಇರ್ತಾಳೆ. ಇನ್ನ ಅರುಣ್ ಈ ಕಡೆ ಎಸ್ಕೇಪ್ ಆಗ್ಬೇಕು ಅಂತ ಹೊರಟಾಗ ಸಡನ್ ಆಗಿ ಹೋಗಿ ಪದ್ದು ಅವನ್ನ ಹಿಡ್ಕೊಂಡ್ಬಿಡ್ತಾಳೆ. ಏನು, ನೀನು ನಮ್ಮ ಅಕ್ಕನ್ಗೆ ತುಂಬಾ ಮೋಸ ಮಾಡ್ತೀಯಾ, ನಿನ್ಗಿವಾಗ ಇದೆ ಬಾ, ಅಲ್ಲಿ ಏನಾದ್ರೂ ನೀನ್ ನಿಜ ಒಪ್ಕೊಂಡಿಲ್ಲ ಅಂದ್ರೆ ಈ ಬಾಯಲ್ಲಿ ಪೆಟ್ರೋಲ್ ಇದೆಯಲ್ಲ ಅದನ್ನೇ ಸುರಿದ್ ಬಿಡ್ತೀನಿ ಅಂತ ಅವನ್ನ ಎದುರಿಸಿ ಇನ್ನ ಕರ್ಕೊಂಡ್ ಬರ್ತಾ ಇರ್ತಾಳೆ. ಆಗ ಇನ್ನೇನು ಯೋಚನೆ ಮಾಡೋ ಅಂತ ಅವಶ್ಯಕತೆ ಇಲ್ಲ, ನನಗೆ ಇವಳು ನನ್ ಪರ್ಫೆಕ್ಟ್ ಹೆಂಡತಿ ಅಲ್ಲ, ಇವಳು ನನಗ್ ಬೇಡವೇ ಬೇಡ, ನೀವ್ ಯಾರು ಕಳಿಸ್ತೀರೋ ಬಿಡ್ತೀರೋ ನನಗ್ ಗೊತ್ತಿಲ್ಲ, ನಾನಂತೂ ಈಗ ಇಲ್ಲಿಂದ ನಾನು ಹೊರಗೆ ಹಾಕ್ಬಿಡ್ತೀನಿ ಅಂತ ರಾಹುಲ್ ಹೇಳ್ತಾ ಇರ್ತಾನೆ. ಈಗ ನಿನ್ನ ಹತ್ರ ಏನ್ ಪ್ರೂಫ್ ಇದೆ ಅಂತ ನನ್ನ ಹತ್ರ ಇಷ್ಟು ಮಾತಾಡ್ತಿದ್ಯಾ ಅಂತ ರುದ್ರಾಣಿ ಕೇಳ್ಬೇಕಾದ್ರೆ,
ಸಾಕ್ಷಿ ಇದೆ ನೋಡಿ, ಇವನೇ ಸಾಕ್ಷಿ ಅಂತ ಪದ್ದು ಅವನ್ನ ಕರ್ಕೊ ಬರ್ತಾಳೆ. ನೋಡಿದ್ರೆ ಮನೆ ಮಂದಿಯವ್ರಿಗೆಲ್ಲರಿಗೂ ತುಂಬಾ ಶಾಕ್ ಆಗಿರುತ್ತೆ. ರುದ್ರಾಣಿಗೆ ಮತ್ತೆ ರಾಹುಲ್ಗೆ ವಿಪರೀತ ಶಾಕ್ ಆಗಿ, ಎಲ್ಲಿ ಇವನು ಹೋಗ್ತಾನೆ ಅನ್ಕೊಂಡ್ರೆ ಇಲ್ಲಿ ಬಂದ್ಬಿಟ್ಟಿದಾನೆ ಅಂತ ತುಂಬಾ ಶಾಕ್ ಆಗಿರ್ತಾರೆ. ಆಗ ಹೇ ಹೇಳೋ ನಿಜ, ಯಾರೋ ಇದಕ್ಕೆಲ್ಲ ನಡೆಸ್ತಾ ಇರೋ ಯಾರೋ, ಫಸ್ಟ್ ಬಾಯ್ ಬಿಡೋ ಅಂತ ಹೇಳ್ತಾ ಇರ್ತಾನೆ. ಆಗ ರಾಜ್ ಇಬ್ರು ಬಂದು ಅವನ್ಗೆ ಹೊಡ್ದಿ ಅವನ ಹತ್ರ ಬಾಯಿನ ಬಿಡಿಸ್ತಾ ಇರ್ತಾರೆ. ಆಗ ಅವನು ತುಂಬಾ ಎದ್ರುಕೊಂಡು, ಹೌದು ನಾನು ಸ್ವಪ್ನ ತುಂಬಾ ಒಳ್ಳೆ ಸ್ನೇಹಿತರು, ಕಾಲೇಜ್ ಡೇಸ್ ಇಂದಾನು ಇಬ್ರು ಒಳ್ಳೆ ಸ್ನೇಹಿತರು. ಆದ್ರೆ ನಾನೀಗ ಹಾಸ್ಪಿಟಲ್ ಕಟ್ಬೇಕಾಗಿತ್ತು, ಹಾಗಾಗಿ ನಾನು ನಂದು ಸ್ವಪ್ನದು ಇರೋ ಫೋಟೋಸ್ನ ವೈರಲ್ ಮಾಡಿ ಅವಳ ಹತ್ರ ಕಾಸ್ನೆಲ್ಲ ಈಸ್ಕೋಬೇಕು ಅನ್ನೋ ದುರಾಸೆ ಹುಟ್ಟು, ಅದಕ್ಕೆ ನಾನು ಈ ತರ ಕೆಲಸ ಮಾಡಿದೆ. ಆದ್ರೆ ಸ್ವಪ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಮಗುಗೆ ನಾನಂತೂ ಕಾರಣ ಅಲ್ಲ, ಅದಕ್ಕೆ ರಾಹುಲೇ ಕಾರಣ ಅಂತ ಅವ್ನು ನಿಜ ಒಪ್ಕೊಂಡ್ಬಿಡ್ತಾನೆ. ನೋಡಿದ್ರೆ ನಿಜ ಒಪ್ಕೊಂಡ್ಬಿಡ್ತಾನೆ. ಆಗ ಸ್ವಪ್ನ ಹಾಗೆ ತುಂಬಾ ಕೋಪದಲ್ಲೇ ನೋಡ್ತಾ ಇರ್ತಾಳೆ. ಈಗ ಗೊತ್ತಾಯ್ತಾ ಎಲ್ಲರಿಗೂ ನಿಜ ಏನು ಅಂತ ಹೇಳ್ತಾ ಇರ್ತಾರೆ ಅವರು ಎಲ್ಲರೂ ಸೇರಿ. ಆಗ ಅದಕ್ಕೆ ಹೇಳೋದು, ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡು ರುದ್ರಾಣಿ ಅಂತ. ನೀನು ನಿನ್ ಮಗ ಮಾಡೋ ತಪ್ಪಿಗೆ ಸ್ವಪ್ನನ ಎಲ್ಲರ ಮುಂದೆ ಅವಮಾನ ಮಾಡ್ತಾ ಇದ್ರಿ, ಇವಾಗ ನಿಮಗೆ ತಕ್ಕ ಪಾಠ ಕಲಿತು ಅಲ್ವಾ ಅಂತ ಹೇಳ್ತಾ ಇರ್ತಾಳೆ ಧಾನ್ಯಲಕ್ಷ್ಮಿ. ಆಗ ಇವನ್ನ ಹಾಗೆ ಬಿಡ್ಬಾರ್ದು, ಇವನ್ನ ಪೊಲೀಸವ್ರಿಗೆ ಕಂಪ್ಲೇಂಟ್ ಕೊಟ್ಟು ಇವನ್ನ ಕಳಿಸ್ಬೇಕು ಅಂತ ಹೇಳ್ತಾ ಇರ್ತಾರೆ ರಾಜ್ ಮತ್ತೆ ವಿಕ್ಕಿ. ಆಗ ಅರುಣ್ಗೆ ಹೊಡಿಬೇಕು ಅನ್ನೋ ಆಸೆ ಆಗ್ತಿದೆ, ಹೊಡಿತೀನಿ ಅಂತ ಹೇಳ್ತಾ ಇರ್ತಾಳೆ. ನೋಡಿದ್ರೆ ಅವನಿಗೆ ಹೊಡಿಯೋ ತರ ಹೋಗ್ತಾ ಇರ್ತಾಳೆ ಸ್ವಪ್ನ, ಆದ್ರೆ ರಾಹುಲ್ಗೆ ಹೊಡೆದ್ಬಿಡ್ತಾಳೆ. ಅವ್ನು ನೋಡಿದ್ರೆ ತುಂಬಾ ಶಾಕ್ ಆಗಿರ್ತಾನೆ. ಆಗ ಏಯ್ ನನ್ ಮಗನ್ಗೆ ಯಾಕೆ ಕೊಡ್ದೆ ನೀನು ಅಂತ ರುದ್ರಾಣಿ ಕೇಳ್ಬೇಕಾದ್ರೆ, ಶಟ್ ಅಪ್, ನೀವು ನಿಮ್ ಮಗ ಸೇರಿ ಏನೇ ನಾಟಕ ಆಡಿದೀರಾ ಅನ್ನೋದು ನನಗ್ ಗೊತ್ತಿದೆ. ಇವನು ನನ್ನ ಕಟ್ಕೊಂಡಿರೋನು, ಇವನೇ ನನ್ಗೆ ಎಲ್ಲಾರ ಮುಂದೆ ಅವಮಾನ ಮಾಡ್ತಿದ್ರೆ ನೀವು ಹೇಳಿ ತಿದ್ದಿ ಕಲಿಸ್ಬೇಕಾದವರು ನೀವೇ ಬಾಯಿ ಮುಚ್ಕೊಂಡಿದ್ದೀರಾ, ನಿಮಗೆ ಅಷ್ಟು ಬುದ್ಧಿ ಬೇಡವಾ ಅಂತ ಅವರಿಬ್ಬರಿಗೆ ಕ್ಲಾಸ್ ಕೊಡ್ತಾ ಇರ್ತಾಳೆ ಸ್ವಪ್ನ. ಈ ಕಡೆ ನೋಡಿದ್ರೆ ಇನ್ನೇನು ದಾರಿ ತೋಚ್ತಾ ಇಲ್ವಲ್ಲ, ಹೇಗಾದ್ರೂ ಇವಳನ್ನ ಮನೆಯಿಂದ ಕಳಿಸ್ಬೇಕು ಅನ್ನೋ ನಿರಾಶೆಗೊಂಡ್ಬಿಟ್ಟು ಇನ್ನ ಅಲ್ಲಿಂದ ಹೊರಟಿರ್ತಾರೆ. ಇನ್ ಈ ಕಡೆ ನೋಡಿದ್ರೆ, ಹೇಗೋ ದೇವ್ರೆ ನನ್ ಮಗಳು ಜೀವನ ಒಳ್ಳೆ ರೀತಿಯಲ್ಲಿ ಸಾಕ್ತಾ ಇದೆ, ಅಷ್ಟೇ ಸಾಕು, ಇನ್ನೇನು ತೊಂದರೆ ಇಲ್ದಿರ ಇದ್ರೆ ಅಷ್ಟೇ ಸಾಕು ಅಂತ ಕೃಷ್ಣಮೂರ್ತಿಯವರು ಸಹ ಇನ್ನ ಹೇಳ್ತಾ ಇರ್ತಾರೆ. ನೋಡಿದ್ರೆ ಈ ಕಡೆ ಕಾವ್ಯ ಪದ್ದುಗೆ ತುಂಬಾ ಥ್ಯಾಂಕ್ಸ್ ಪದ್ದು, ನೀನು ಒಳ್ಳೆ ಟೈಮಲ್ಲಿ ಅವನ್ನ ಕರ್ಕೊಬಂದು ನಿಜ ಒಪ್ಸಿದ್ಕೆ ತುಂಬಾ ಥ್ಯಾಂಕ್ಸ್ ನಿನ್ಗೆ ಅಂತ ಹೇಳ್ತಾ ಇರ್ತಾರೆ. ಅಕ್ಕ ನಮ್ಮಕ್ಕನೇ ಅಲ್ವಾ, ನೀನೇನು ಯೋಚನೆ ಮಾಡ್ಬೇಡ ಅಂತ ಪದ್ದುನು ಸಹ ಅವರಿಬ್ರು ತುಂಬಾ ಖುಷಿಯಾಗಿ ಮದ್ವೆ ಸಮಾರಂಭದಲ್ಲಿ ಭಾಗವಹಿಸ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ 3 ಜನನು ಡಿಸಪಾಯಿಂಟ್ ಆಗಿ, ಹೇಗಪ್ಪ ಈಗ ನಾನು ಸ್ವಪ್ನನ ಇರೋ ಒಂದ್ ದಾರಿನೂ ನಾನು ಕಳ್ಕೊಂಡ್ಬಿಟ್ನಲ್ಲ, ಎಲ್ಲ ಇವ್ನ್ಗೆ ಹೇಳಿ ಸಾಕಾಗೋಯ್ತು, ನಿನ್ನ ಫಸ್ಟು ಅರುಣ್ನ ಕಳ್ಸು ಅಂತ ಹೇಳ್ದೆ, ಕಳಿಸ್ತೀರಾ ಇನ್ನೂ ಇಲ್ಲೇ ಇಟ್ಟಿದ್ದಲ್ಲೋ, ಏನೋ ಆಗಿದೆ ನಿನ್ಗೆ ಅಂತ ಹೇಳ್ಬೇಕಾದ್ರೆ, ಅಲ್ಲ ಮಾಮ್ ನಾನು ಸ್ವಪ್ನನ ನೀನು ಮನೆಯಿಂದ ಹೊರಗಾಗ್ತೀಯ ಅನ್ನೋ ಖುಷಿಗೆ ನೋಡ್ಬೇಕು ಅನ್ನೋ ಖುಷಿಗೆ ಬಂದು ನೋಡ್ತಾ ಇದ್ದೆ, ನೋಡಿದ್ರೆ ಅವನು ಅವಳ ಕೈಗೆ ತಗ್ಲಾಕೊಂತಾನೆ ಅಂತ ಗೊತ್ತಿರ್ಲಿಲ್ಲ ಮಾಮ್ ಅಂತ ಹೇಳ್ತಾ ಇರ್ತಾನೆ. ಆಗ ನೀವಿನ್ನೇನು ಯೋಚನೆ ಮಾಡೋದಿಕ್ಕೂ ಆಗಲ್ಲ, ಇನ್ನ ಸ್ವಪ್ನ ಏನೂ ತಪ್ಪಿಲ್ಲ ಅನ್ನೋದನ್ನ ಸ್ವಪ್ನದೇನು ತಪ್ಪಿಲ್ಲ ಅಂತ ಮನೆ ಎಲ್ಲರಿಗೂ ಗೊತ್ತಾಯ್ತು. ಈಗ ನೀವೇನೇ ತ್ರಿಪ್ಪಲ್ ಹಾಕಿದ್ರು ಇನ್ನ ಸ್ವಪ್ನ ತಪ್ಪು ಮಾಡ್ತಾಳೆ ಅನ್ನೋದನ್ನ ಮನೆ ಮಂದಿಯವ್ರು ಯಾರೂ ನಂಬೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಏನಾದ್ರೂ ಮಾಡಿ ನನ್ನ ಸ್ವಪ್ನನ ಯಾವ್ದಾದ್ರು ಒಂದು ತೊಂದರೆಯಲ್ಲಿ ಸಿಲ್ಕಿಸ್ಬೇಕು ಅಂತ ರುದ್ರಾಣಿ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನ ಮನೆ ಮಂದಿಯವರು ಎಲ್ಲರೂ ಸೇರಿ ಇನ್ನ ಕಲ್ಯಾಣ್ಗೆ ಮತ್ತೆ ಅನಾಮಿಕಾಗೆ ಸರಿ ಇನ್ನ ಪೂಜೆ ಎಲ್ಲ ಆಯ್ತು, ಇನ್ನ ಮದ್ವೆಗೆ ಇರೋ ಬಟ್ಟೆಗಳನ್ನ ಬದಲಾಯಿಸ್ಕೊಂಡ್ ಬನ್ನಿ ಅಂತ ಹೇಳಿ ಕಳಿಸ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಇವರಿಬ್ರು ಎಷ್ಟು ಚೆನ್ನಾಗಿದ್ದಾರೆ ಅಲ್ವಾ ಅಕ್ಕ ಜೋಡಿ, ನನಗಂತೂ ತುಂಬಾ ಖುಷಿ ಆಗ್ತಿದೆ ಅಂತ ಧಾನ್ಯಲಕ್ಷ್ಮಿ ಮತ್ತೆ ಅಪ್ಪಣ್ಣ ಸೇರಿ ಇಬ್ರು ಮಾತಾಡ್ತಾ ಇರ್ತಾರೆ. ಈಗ ಮನೆ ಮಂದಿಯವರು ಎಲ್ಲರೂ ಸೇರಿ ತುಂಬಾ ಖುಷಿಯಿಂದ ಅವ್ರ ಮದುವೆನ ಮಾಡ್ಬೇಕು ಅಂತ ಹೊರಟಿದ್ದಾರೆ. ಇಲ್ಲಿ ನೋಡಿದ್ರೆ ರಾಹುಲ್ ಮತ್ತೆ ರುದ್ರಾಣಿ ಮುರಳಿ ಸೇರಿ ಹೇಗಾದ್ರೂ ಮಾಡಿ ಈ ಮದ್ವೆನ ನಿಲ್ಲಿಸ್ಬೇಕು ಅಂತ ತುಂಬಾ ಸ್ಕೆಚ್ ಆಗ್ತಾ ಇದ್ದಾರೆ. ಈಗ ಅಪ್ಪು ಪ್ರೀತಿ ಮಾಡ್ತಿರೋ ವಿಚಾರ ನಿಜವಾಗ್ಲೂ ಕಾವ್ಯಂಗೆ ಮತ್ತೆ ರಾಜ್ಗೆ ತಿಳಿಯುತ್ತಾ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.